ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ರೀ ಡೈಲಾಗ್ಸ್. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 10:30 ಆಗಿದೆ. 10:30 ಅಲ್ಲ, 11 ಗಂಟೆ ಆಗೈತಿ. ಯಾಕಂದ್ರೆ ನಾನು ನಮ್ಮ ಮಮ್ಮಿ ಮನೆ ಎಲ್ಲಿ ಹೊಂಟೇನಿ ಅಂದ್ರೆ ನಮ್ಮ ಮಮ್ಮಿ ಮನೆಗೆ ಹೊಂಟೇನಿ ರೀ. ನಮ್ಮ ತಮ್ಮಗಳಿಗೆ ರಾಖಿ ಕಟ್ಟಾಗ ಇವತ್ತು ರಾಖಿ ಹಬ್ಬ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹೋಗೋದು. ಯಾಕಂದರೆ ನನ್ನ ದೊಡ್ಡ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೋಗಬೇಕಾಗಿತ್ತು. ಹಾಗಾಗಿ ಯಾಕಂದರೆ ಅವ್ರದ್ದು ಒಂದಿನ ಮೊದಲೇ ಆಲ್ರೆಡಿ ರಜೆ ಹಾಕಿಬಿಟ್ಟಿದ್ವಿ. ಹಾಗಾಗಿ ಇವತ್ತು ರಜೆ ಬೇಡ ಅಂಥೇಳಿ ಇವತ್ತು ಈಗ ಮಮ್ಮಿ ಮನೆ ಹೊಂಟಿದ್ವಿ. ಅವ್ರಿಗೆ ಸ್ಕೂಲಿಗೆ ಕಳಿಸಿ ಇವಳು ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ಳು ರೆಡಿ ಮಾಡಿಬಿಟ್ಟು ಅವಳಿಗೆ ಹೊರಗಡೆ ಅಥವಾ ಬೈಕ್ ಆಟೋ ಏನಾದ್ರು ಹೊರಗಡೆ ಅಂದರೆ ಖುಷಿ ಆಗಿರ್ತಾಳೆ. ಹಾಗಾಗಿ ಸ್ಮೈಲ್ ಮಾಡತ್ತಿದ್ದೆ. ನಾನು ಇವಾಗ ರೆಡಿ ಆಗಿಬಿಟ್ಟು ಆಟೋದಲ್ಲಿ ಹೊಂಟಿದ್ದೀನಿ. ಬಸ್ಸಿಗೂ ಹೋಗ್ತೀವಿ ನಾವು ಒಮ್ಮೊಮ್ಮೆ. ಇವತ್ತು ಬಸ್ಸಿಗೆ ಹೋಗ್ಬೇಕಂತೇಳಿ ಇತ್ತು, ಬಟ್ ಲೇಟ್ ಆಗಿಬಿಟ್ಟಿತ್ತು. ನಮ್ಮ ತಮ್ಮಗಳಿಗಿದ್ದು ಲೇಟ್ ಆಗುತ್ತೆ ನಮಗೆ ಕೆಲ್ಸಕ್ಕೆಲ್ಲ ಗುಬಾ ಅಂತ ಕಾಲ್ ಮಾಡತ್ತಿದ್ರು. ಹಾಗಾಗಿ ನಾವು ಲೇಟ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಆಟೋಕ್ಕೆ ಬಂದುಬಿಟ್ಟೆ. ಆಟೋಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಬಟ್ ಇವತ್ತು ಕರೆಕ್ಟ್ ಟೈಮಿಗೆ ಬಂದೆ. ಅಜ್ಜಿ ಮನೆಗೆ ಬಂದೆ ನಾ ಈಗ ಆಲ್ರೆಡಿ. ಬಂದು ಸ್ವಲ್ಪ ನಾಷ್ಟ ಮಾಡತ್ತಿದ್ರು ಅವರು. ನಾವು ನಾಷ್ಟ ಅದು ಮಾಡ್ಬೇಕಂತೇಳಿ ರೆಡಿ ಮಾಡತ್ತಿದ್ರು. ನಮ್ಮ ಅಕ್ಕ ಆಲ್ರೆಡಿ ಆರತಿ ಸಟ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಇವಾಗ ನಮ್ಮ ತಮ್ಮಗಳು ಬರ್ತಾರೆ. ಈಗ ಆಲ್ರೆಡಿ ಒಬ್ಬ ತಮ್ಮ ಕುಂತಾನ, ನಿಮ್ಮ ಅಂಟಿ ಮಗ ರೀ ಇವ ಸಣ್ಣವ ಆಕಾಶ್ ಅಂತೇಳಿ. ಇವಾಗ ಬಂದ ನೋಡ್ರಿ. ಜಸ್ಟ್ ಈಗ ಹೇರ್ ಸ್ಟೈಲ್ ಮಾಡ್ಕೊಂತ ಬರತ್ತ ನಮ್ಮ ಈರಣ್ಣ ನಮ್ಮ ಆಕಾಶ್ ಅವ್ರ ಅಣ್ಣ. ಇವನ್ನ ನಮ್ಮ ತಮ್ಮ ಭೀಮು ಅಂತೇಳಿ. ಇವರಿಬ್ರು ಒಂದ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಇಬ್ರು ಕೂಡ ಬಂದ್ರೆ ಹೊರಗಡೆ ಹೋಗಿ ಬರ್ತೇವೆ ಅಂತೇಳಿ ಆಲ್ರೆಡಿ ಕೆಲ್ಸಕ್ಕೆ ಹೋಗಿದ್ರು. ಯಾಕಂದ್ರೆ ಪಂಚ್ ಇರತ್ತಲ್ಲ ಅವ್ರದ್ದು. ಹಾಗಾಗಿ ಹೋಗಿ ವಾಪಸ್ ಬಂದ್ರು ಅವರು. ನಾವು ಬರೋ ಮಠ ಅಂದ್ರೆ ಚೂರು ಲೇಟ್ ಆಗೇ ಬಿಡ್ತು. ಹಾಗಾಗಿ ನಮ್ಮ ಆಕಾಶ ಅವಂಗ ಫಸ್ಟ್ ಕಟ್ತೀನಿ ಅಂತಂದೆ. ಬೇಡಾಕ ಅವರು ಬರಲಿ, 3 ಮಂದಿಗೆ ಒಮ್ಮೆ ಕಟ್ಟುವಂತೆ ಅಂತಂದ್ರೆ. ಬಟ್ ನಮ್ಮ ಅಜ್ಜಿ ಮನ್ಯಾಗ 2 ಚೇರ್ ಇದ್ದಂತ ಬೇಡ, ಇನ್ನೊಂದು ಚೇರ್ ಹಾಕುದು ಅಂದ್ರೆ ಕಾಟ ಮೇಲೆ ಕುಂದಿರ್ತೀನಿ ಅಂದ. ಬೇಡ ತಡಿ, ಅವ್ರದ್ದು ಇಬ್ಬರದು ಕಟ್ಟಿ ಆದ್ಮೇಲೆ ನಿಂಗೆ ಕಟ್ತೀನಿ ಅಂದ್ವಿ. ಹಾಗಾಗಿ ಆಯ್ತು ತಗೋ ಅಂತಂದ. ಇವಾಗ ದೊಡ್ಡವಂಗ್ ಕಟ್ಟಿ ಕಳ್ಸಿದೆ ಸರ್ದವನ. ಈಗ ಸಣ್ಣವಂಗ್ ಚಿಕ್ಕವಂಗ್ ಆಕಾಶಕ್ಕೆ ಕಟ್ತಾ ಇದ್ದೀನಿ. ಇಬ್ರು ಕೂಡ ಸರ್ದ್ರ. ನಮ್ಮ ಅಕ್ಕ ಅವ್ರಿಗೆ ಜೋಕ್ ಮಾಡೋದಿದ್ರ, ನಾ ಸಾಡಿ ಉಟ್ಕೊಂಡೇನು ರೆಡಿ ಆಗೇನಿ. ಈಗ ನಾ ಈಗ ಇನ್ನೊಮ್ಮೆ ರಾಖಿ ಕಟ್ತೇನೆ, ನಮಗೆ ಗಿಫ್ಟ್ ಕೊಡ್ಬೇಕು ನೀವಿಬ್ರು ಅಂತ, ನಿಮ್ಮ 3 ಮಂದಿ ಅಂತ ಹೇಳಿ ಹೇಳತ್ತಿದ್ರ. ಹಾಗಾಗಿ ಜೋಕ್ ಮಾಡ್ಕೊಂತ ಕುಂತಿದ್ರ. ನಾನು ವೈಸವರ ಕೊಡತ್ತೀನಿ. ಯಾಕಂತಂದ್ರೆ ನಮ್ಮ ತಮ್ಮಗಳದ್ದು ಇದ್ರೆ, ನನ್ನ ಮಕ್ಳಿದ್ರೆ ಭಾಳ ಗಲಾಟೆ ಇರುತ್ತೆ. ಯಾಕಂದ್ರೆ ಸೌಂಡಿಗೆ ಡಿಸ್ಟರ್ಬೆನ್ಸ್ ಆಗತ್ತಂತೇಳಿ ನಾನು ವೈಸವರ ಕೊಡತ್ತೀನಿ. ಹಾಗಾಗಿ ಇಲ್ಲಿ ವಿಡಿಯೋ ಮಾಡತ್ತಿದ್ದೆ. ನಮ್ಮ ತಮ್ಮಗಳು ಬೇಡ, ಯಾಕೆ ವಿಡಿಯೋ ಮಾಡ್ತೀವಿ ಅಂತ ಅನ್ನತ್ತಿದ್ರೆ, ಬೇಕು ನಾ ವಿಡಿಯೋ ಮಾಡತ್ತೀನಿ ತಡಿ, ಯಾಕೆ ಹಂಗೆ ಮಾಡ್ತೀರ ಅಂದ. ಈಗ ಒಂದು ಸ್ವಲ್ಪ ಕುಂದ್ರಾತಾರಿ. ಮೊದ್ಲು ವಿಡಿಯೋಕಂದ್ರೆ ಮುಂದೆ ಬರ್ತಿರ್ಲೇನೇ ಇರಲಿಲ್ಲ. ಅವ್ರಿಗೆ ಗೊತ್ತಾಗ್ಲಂಗೆ ಅವ್ರನ್ನ ತಗೋತಿದ್ದೆ ನಾ ವಿಡಿಯೋದಾಗ. ಹಾಗಾಗಿ ನಮ್ಮ ಅಕ್ಕ ಈಗ ಸುಮ್ಮನೆ ಆರತಿ ಮಾಡತ್ತಿದ್ಲು. ಸಾರಿ ಉಟ್ಕೊಂಡಿದ್ದು ಹೊರಗಡೆ ಹೋಗ್ಬೇಕಂತ ಅವ್ರಿಗೆ ಜೋಕ್ ಮಾಡತ್ತಿದ್ವಲ್ಲ. ಹಾಗಾಗಿ ಇವಾಗ ಅವರಿಬ್ಬರು ರಾಖಿ ಕಟ್ಕೊಂಡು ಇಬ್ಬರು ಹೋಗ್ತಾರೆ. ಇವಾಗ ನಾವು ಚೂರು ಮಾರ್ಕೆಟಿಗೆ ಹೋಗ್ಬೇಕಂತ ಪ್ಲಾನ್ ಐತಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಇವನು ಚಿಕ್ಕವನೇನು ಆಕಾಶ ಇದಾನಲ್ಲ, ಅವ್ನು ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಅವನ ನನ್ನ ಸಣ್ಣ ಮಗಳು ಕರ್ಕೊಂಡು ಅಡ್ಡಾಡ್ತಿದ್ದ ಬೈಕ್ ಮೇಲೆ. ನನ್ನ ಮಗಳ್ಗಂತೂ ಬೈಕ್ ಅಂದ್ರೆ ತುಂಬ ಇಷ್ಟ. ಹಾಗಾಗಿ ಅವ್ರ ಬೈಕ್ ಅವ್ರನ್ನ ಹೊಂಟ ಅಂದ್ರೆ ಆಕೆ ಹೇಳಾಕತ್ ಬಿಡ್ತಾಳೆ, ಕರ್ಕೊಂಡು ಹೋಗಂಗಿಲ್ಲ ಇವ ಅಂತ ಹೇಳಿ. ಹಾಗಾಗಿ ಇವತ್ತು ಲಾಗ್ ಚೆನ್ನಾಗಿ ಹೋಯ್ತು. ಯಾಕಂದ್ರೆ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ನಮ್ಮ ಅತ್ತ 2 ದಿನ ಬಿಟ್ಟು. ಯಾಕಂದ್ರೆ ಈಗ ಮಮ್ಮಿ ಮನೆ ಅಲ್ಲ, ಈಗ ಬಂದಿರೋದು ಅಜ್ಜಿ ಮನೆಗೆ. ನಾನು ಸಾಯಂಕಾಲ ಮಮ್ಮಿ ಮನೆಗೆ ಹೋಗ್ತೇನೆ. ಹಾಗಾಗಿ ಯಾಕಂದ್ರೆ ನಮ್ಮ ಮಾಮನ ಮಕ್ಕಳಿಗೆ ನನ್ನ ಮಕ್ಳು ಇನ್ನೂ ರಾಖಿ ಕಟ್ಟಿಲ್ಲ. ಅವ್ರು ಸ್ಕೂಲಿಗೆ ಹೋಗಿದ್ರು ಆಲ್ರೆಡಿ. ನನ್ನ ದೊಡ್ಡ ಮಗಳನ್ನು ಸ್ಕೂಲಿಂದ ಇಲ್ಲೇ ಬಾ ಅಂತೇಳಿ ಆಟೋದವ್ರಿಗೆ ಹೇಳಿದ್ವಿ ನಾವು ಬಿಡಾಕ. ಹ್ಞೂ ಅಂದಿದ್ರೆ. ನಾನು ಅಕ್ಕ ತಂಗಿ ಮನ್ಯಾಗ ಏನು ಕೆಲಸ ಮಾಡೋದು ಅಂತೇಳಿ ಎಲ್ಲ ಕೆಲಸನೂ ಏನು ಇರಲಿಲ್ಲ. ನಮ್ಮ ಅಕ್ಕ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ಲ. ಹಾಗಾಗಿ ಬಾ ಅಂದ್ರೆ ನಮ್ಮ ಅಕ್ಕಾರ ಮನೆ ಹತ್ರ ಒಂದು ಐಪ್ಸಮಿ ಗುಡಿ ಐತಿ. ರೈವಾರ್ಪೇಟ್ ಹೆಬ್ಬಳಕ್ಷಿ ಐಪ್ಸ್ವಾಮಿ ಗುಡಿ ಅಂದ್ರೆ ಧಾರವಾಡದಾಗ ಎಲ್ಲರಿಗೂ ಗೊತ್ತ್ರಿ. ಅಲ್ಲೇ ಐತಿ ನಮ್ಮ ಅಜ್ಜಿ ಮನೆ. ಆಕೆ ಅಲ್ಲಿ ಪ್ಯಾಲ್ಕಾಯಿ ಗಿಡ ಇತ್ತು, ಹಂಗೆ ಹರ್ಕೊಂಬರೋ ಬಾಕ ಅಂತೇಳಿ ಹೋಗಿದ್ವಿ. ಆಮೇಲೆ ಅದು ಹುಂಚಿ ಗಿಡನೂ ಇತ್ತು. 2 ಹರ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮಾವನ ಮಕ್ಕಳು ಬಂದರು. ನಂದನ್, ಸಮರ್ಥ್ ಅಂತ. ನಂದನ್ ಅಂದ್ರೆ ನಾವು ರೂಢಿಯಲ್ಲಿ ನಂದನ್ ಅಂತ ಕರಿತೀವಿ. ಅವನ ಹೆಸರು ನಾಗರಾಜ್ ಅಂದ್ರೆ ನಮ್ಮ ಅಜ್ಜಾರ ಹೆಸರು ಇಟ್ಟೇವಿ. ಹಾಗಾಗಿ ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತಾಗಲ್ಲ, ಒಂದೊಂಥರ ಕರೀತಾರ ಅಂತ ಹೇಳ್ಬಿಟ್ಟು ನಾವು ಸಪ್ರೇಟಾಗಿ ನಂದನ್ ಅಂತ ಕರಿತೀವಿ. ನಾಗರಾಜ್ ಅಂತ ಯಾರು ಕರೆಯಂಗಿಲ್ಲ ಮನ್ಯಾಗ. ಸ್ಕೂಲ್ನಾಗ ಅಷ್ಟೇ ನಾಗರಾಜ್ ಅಂತ ಕರೀತಾರ ಅವಂಗಂತರೂ ಸಿಸ್ಟರ್ಸ್ ಅಂತೂ ಭಾಳ ಮಂದಿ ಅದಾರಿ. ಸ್ಕೂಲ್ ಒಳಗೆಲ್ಲ ಕಟ್ಟಾರ ಅಷ್ಟು ರಾಖಿ. ಅವ್ರು ಆಕಿ ಸ್ಕೂಲ್ನಾಗ ಎಲ್ಲ ಕಟ್ಟಿಸ್ಕೊಂಡ್ ಬಂದಿದ್ದ ಆಲ್ರೆಡಿ. ನಾವು ಫಸ್ಟ್ ಕಟ್ಬೇಕು ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ಯಾಕಂದ್ರೆ ಅವರು ಸ್ಕೂಲಿಗೆ ಹೋಗೋರು, ಅವರು ಸ್ಕೂಲಿಗೆ ಹೋಗೋಲ್ಲ. ಹಂಗಾಗ್ಬಿಟ್ಟು ನಾವು ಲೇಟಾಗಿ ಬಂದ್ವಿ. ಸ್ವಲ್ಪ ಸ್ಕೂಲಿಗೆ ಕಳಿಸಿ ಆಮೇಲೆ ಅವ್ರಿಬ್ರಿಗೂ ಕೈ ಮುಟ್ಟಿಸಿ ನಾನೇ ರಾಖಿ ಕಟ್ಟತ್ತಿದ್ದೆ. ಯಾಕಂದ್ರೆ ಅವ್ರಿಬ್ರು ಇನ್ನೂ ಚಿಕ್ಕವರೆಲ್ಲ ಕಟ್ಟಾಕೋದು ಇನ್ನೂ ಅವ್ರಿಗೆ ಬರಂಗಿಲ್ಲ ಅಂತೇಳಿ ನಾನೇ ಕಟ್ಟಾಕತ್ತಿದ್ದೆ. ನನ್ನ ಚಿಕ್ಕವಳ ಮಗ ಕೈಲೇನು ಕೈ ಮುಟ್ಟಿಸಿ ಕಟ್ಟಿಸಿದೆ. ಅವರಿಬ್ರು ಕಟ್ಟಿದ್ರು. ಕಟ್ಟಾದ್ಮೇಲೆ ಅಲ್ಲಿ ನೋಡ್ರಿ ವಿಡಿಯೋ ಮುಂದೆ ನಿಂದ್ರಬೇಡ ಅಮ್ಮು ಅಂದ್ರು. ನಿಂದ್ರಾತಿದ್ಲಕ್ಕಿ. ನಮ್ಮ ತಮ್ಮ ಬೈಯಾತಿದ್ದ, ವಿಡಿಯೋ ಮಾಡತ್ತಿದ್ದಲ್ಲ, ಯಾಕೆ ನಿಂದ್ರಾತಿ ನೀನು ಅಂತೇಳಿ. ಹಾಗಾಗಿ ಇವಾಗ ಅವರು ಟ್ಯೂಷನ್ಗೆ ಹೋಗ್ಬೇಕಾ, ಯಾಕೆ ಅವ್ರಿಗೆ ಟೈಮ್ ಆಗಿತ್ತು.
ಹಾಗಾಗಿ ಟ್ಯೂಷನ್ಗೆ ಹೋಗ್ತಾರಲ್ಲ ಅವ್ರ ಅಕ್ಕಿ ಕಾಳು ಹಾಕಿ ಆರತಿ ಮಾಡ್ಬೇಕಂದ್ರೆ ಅವಳಿಗೆ ಇನ್ನೂ ಇನ್ನು ಚಿಕ್ಕವಳ್ದು ರಾಖಿ ಕಟ್ಟಬೇಕಾಗಿತ್ತು. ಆಲ್ರೆಡಿ ಅಕ್ಕಿ ಕಾಳು ಹಾಕೊಂತ ನಿಂತ್ಬಿಟ್ಟಿದ್ಲಲ್ಲೇ. ಸರಿ ಅಮ್ಮ ಅಂದ್ರು ಕೇಳತ್ತಿರ್ಲಿಲ್ಲ. ಹಾಗಾಗಿ ಶೂರು ಕಾಡ್ತಾಳ್ರಿ. ನನ್ನ ದೊಡ್ಡ ಮಗಳು, ನನ್ನ ಸಣ್ಣ ಮಗಳು ನನ್ನ ಕಾಡಂಗಿಲ್ಲ. ಎಲ್ಲರೂ ಚಿಕ್ಕ ಮಕ್ಳು ಕಾಡ್ತಾರಂತಾರ, ಆದ್ರೆ ನನಗೆ ದೊಡ್ಡ ಮಗಳೇ ಕಾಡೋದು. ಹಂಗಾಗಿ ಇವಾಗ ಅಕ್ಕಿ ಕಾಳು ಹಾಕಿ ಆರತಿ ಮಾಡಮ್ಮ ಅಂತಂದೆ. ಚಿಕ್ಕವಳಿಗೇನು ಮಾಡಿಸ್ಲಿಲ್ಲ, ಹಿಡಿದು ದೊಡ್ಡೊಳಗೆ ಅಷ್ಟೇ ಮಾಡಿಸಿದ್ದೆ. ಆಕಿ ಚಿಕ್ಕವಳು ಹಂಗೆ ಓಡಾಡತ್ತಿದ್ಲ. ಈಗ ಸ್ವಲ್ಪ ನಡಾಕು ಬರಾತಿತ್ತು ಆಕಿಗೆ. ಭಾಳ ಆಕಿ ಕಾಡೋದಂತಂದ್ರೇನು ಬರೀ ಕಿತ್ತು ಹಾಕೋದು ಅದು ಇದು ಮಾಡ್ತಾಳೆ. ಆಕಿದು ಯಾವುದು ಗಲಾಟೆ ಅದು ಏನಿಲ್ಲ. ನನ್ನ ದೊಡ್ಡ ಮಗದೇ ಗಲಾಟೆ ಭಾಳ ನಮ್ಮ ಮನೇಲಿ. ಹಾಗಾಗಿ ನಾನು ವಯಸ್ಸವರ ಜಾಸ್ತಿ ಕೊಡ್ತಾ ಇರೋದು. ಯಾಕಂದರೆ ಇವ್ರದ್ದು ಗದ್ದಲ ಅದು ಭಾಳ ಇತ್ತು. ಹಾಗಾಗಿ ವಯಸ್ಸವ್ರು ಕೊಡಾತಿದ್ದೆ. ನನ್ನ ಸಣ್ಣ ಮಗಳು ನೋಡ್ರಿ, ಈ ವಿಡಿಯೋದಾಗ ನಾನು ವಯಸ್ಸವ್ರು ಕೊಡಾದೇನೆ. ಈಗ ನನಗೆ ಜಗ್ಗಿ ಕರೆಯತ್ತಾಳೆ. ಹಾಗಾಗಿ ಇವಾಗ ನೋಡಿ ಆಕಿ ಸುಮ್ಮನೆ ಒಂದೆರಡು ಪಿಕ್ ತೊಗೊಂಡ್ವಿ. ಇವರು ನಮ್ಮ ಮಾಮ, ನಮ್ಮ ಸೋದರ ಮಾವ. ಇವ್ರದ್ದು ಟ್ರಾವೆಲ್ ಏಜೆನ್ಸಿ ಐತಿ. ನಿಮ್ಗೆ ಯಾವುದೇ ಥರದ ಟೂರಿಸ್ಟ್ ಟ್ರಾವೆಲಿಗೆ ನಿಮಗೆ ಗಾಡಿ ಅದು ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಹ್ಯಾಪಿ ರಕ್ಷಾಬಂಧನ್.